ಜೈ ಗುರುದತ್ತ ಶ್ರೀ ಗುರುದತ್ತ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಪೂಜ್ಯ ಗುರುದೇವರಾದಂಥ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಆಶೀರ್ವಾದದಿಂದ ಈ 21ನೇ ಚಾತುರ್ಮಾಸ್ಯದಲ್ಲಿ ಮೈಸೂರು ಗಣಪತಿ ಸಚ್ಚಿದಾನಂದ ಆಶ್ರಮ ಅವಧೂತ ದತ್ತಪೀಠದಲ್ಲಿ ಸಂಪೂರ್ಣ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಮಹಾಯಾಗ ಇದನ್ನು ಸಂಕಲ್ಪ ಮಾಡಲಾಗಿದೆ. ರಾಮಾಯಣ ಅನ್ನೋದು ನಮ್ಮ ಭಾರತದ ಒಂದು ಕಣ್ಣು, ಮಹಾಭಾರತ ಇನ್ನೊಂದು ಕಣ್ಣು, ಭಾಗವತ ಹೃದಯ ಅಂತ ಹೇಳಬಹುದು. ಆದ್ದರಿಂದ ಇವೆರಡೂ ಭಾರತ ರಾಮಾಯಣ ಬಹಳ ಮುಖ್ಯ, ಭಾಗವತವೂ ಸಹ. ಆದ್ದರಿಂದ ಈ ರಾಮಾಯಣ ಮಹಾಯಾಗವನ್ನು ಇಲ್ಲಿ ಸಂಕಲ್ಪ ಮಾಡಿಕೊಂಡು, ಯಾಕೆ ಏನಾಗುತ್ತೆ ಇದರಿಂದ ಅಂದರೆ ವಿಶ್ವಶಾಂತಿ, ಲೋಕ ಕಲ್ಯಾಣ. ಲೋಕ ಕಲ್ಯಾಣಕ್ಕೋಸ್ಕರ ಇದನ್ನು ನಾವು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಅಂದಿಗೂ ಇಂದಿಗೂ ಎಂದಿಗೂ ರಾಮಾಯಣ ಎಲ್ಲರಿಗೂ ಬೇಕು. ಯಾರು ಕುಟುಂಬ ವ್ಯವಸ್ಥೆಯಲ್ಲಿದ್ದಾರೆ, ಯಾರು ಸಮಾಜದಲ್ಲಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಹೇಗಿರಬೇಕು, ಹೇಗಿದ್ದರೆ ಸಮಾಜ ಚೆನ್ನಾಗಿರುತ್ತೆ ಅಂತ ಹೇಳಿಕೊಟ್ಟಂಥ ಮಹಾಗ್ರಂಥವೇ ರಾಮಾಯಣ. ಎಲ್ಲ ಕಾಲಕ್ಕೂ ರಾಮಾಯಣ ನಾವು ಓದ್ತಾ ಇರಬೇಕು. ಅವರು ಇವರು ಅಂತ ಮಾತ್ರ ಅಲ್ಲ, ಎಲ್ಲರಿಗೂ ಬೇಕಾಗಿರೋದು, ಭಾರತೀಯರು ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಬೇಕಾಗಿರೋದು ರಾಮಾಯಣ. ಆದ್ದರಿಂದ 24,000 ಶ್ಲೋಕ, ಆ ಶ್ಲೋಕದಿಂದ ಇಲ್ಲಿ ರಾಮಾಯಣ ಮಹಾಯಾಗವನ್ನು ಸಂಕಲ್ಪ ಮಾಡಲಾಗಿದೆ. ವಿಶ್ವಶಾಂತಿ ಆಗಲಿ ಅಂತ. ಈಗ ನಾವು ನೋಡ್ತಾ ಇದ್ದೀವಿ, ಎಲ್ಲೆಲ್ಲೂ ಅಶಾಂತಿ, ಒಂದು ಯುದ್ಧದ ವಾತಾವರಣ. ಈ ವಾತಾವರಣವೆಲ್ಲವೂ ಹೋಗಿ ಎಲ್ಲರೂ ಸಾಮರಸ್ಯದಿಂದ ಶಾಂತಿಯಾಗಿ ಆನಂದವಾಗಿರಬೇಕು ಅಂಥೇಳಿ ಆ ಶ್ರೀರಾಮಚಂದ್ರನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಈ ರಾಮಾಯಣ ಮಹಾಯಾಗವನ್ನು ಸಂಕಲ್ಪ ಮಾಡಿದ್ದೇವೆ. ನೀವೆಲ್ಲರೂ ಕೂಡ ಬಂದು ಈ ಯಾಗವನ್ನು ದರ್ಶನ ಮಾಡಬಹುದು, ಮಾಡ್ಕೊಳ್ಳಿ. ರಾಮಾಯಣವನ್ನು ಪಾರಾಯಣ ಮಾಡಬಹುದು. ಇಲ್ಲಿ ಸ್ಕ್ರೀನ್ ಕೂಡ ಏರ್ಪಾಟ್ ಮಾಡ್ತಾರೆ. ಆ ರಾಮಾಯಣದ ಸ್ಕ್ರೀನನ್ನು ನೋಡ್ತಾ ನೀವು ಕೂಡ ಜೊತೆಯಲ್ಲಿ ಓದಬಹುದು. ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ಮಾಡಿ ಕೂಡ ಕಳಿಸ್ಬೋದು. 10 ದಿವಸ ನಡೆಯುತ್ತೆ. 18ನೇ ತಾರೀಕು ಮಹಾಪೂರ್ಣಾಹುತಿ. ಈ ಪೂರ್ಣಾಹುತಿಯನ್ನು ಕೂಡ ನೀವೆಲ್ಲ ಬಂದು ದರ್ಶನ ಮಾಡಿ. ವಿಶೇಷವಾಗಿ ಮೈಸೂರಿನಲ್ಲಿ ಅತ್ತ ನಂಜುಂಡೇಶ್ವರ, ಇತ್ತ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥ, ಅಲ್ಲಿ ಅಮ್ಮನವರು, ಈ 3 ಜನದ ಸನ್ನಿಧಿಯಲ್ಲಿ, ಗುರು ಸನ್ನಿಧಿಯಲ್ಲಿ ನಾವು ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಒಳ್ಳೆಯದೆಲ್ಲರಿಗೂ ಗೊತ್ತಾಗಬೇಕು. ನೀವು ಕೂಡ ಎಲ್ಲರಿಗೂ ತಿಳಿಸಿ. ರಾಮಾಯಣವನ್ನು ಓದಿ, ಮಕ್ಕಳಿಂದ ಓದಿಸಿ, ಅದು ಬೇಕಾಗಿದೆ, ತುಂಬ ಮುಖ್ಯವಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರಿಗೂ ರಾಮಚಂದ್ರನ ಅನುಗ್ರಹವಾಗಲಿ ಅಂತ ಹೇಳ್ತಾ ಜೈ ಗುರುದತ್ತ ಶ್ರೀ ಗುರುದತ್ತ. ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಶ್ರೀ ರಾಮಾಯಣ ಮಹಾಯಾಗವನ್ನು 10 ದಿನಗಳು ಇಟ್ಕೊಂಡು ಮೈಸೂರಿನ ಜನತೆ, ಭಕ್ತರು ಇದರಲ್ಲಿ ಪಾಲ್ಗೊಳ್ಳುವಂಥ ಸದಾವಕಾಶವನ್ನು ಕೊಟ್ಟಂಥ ಹಿರಿಯ ಸ್ವಾಮೀಜಿಗಳಾದಂಥ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳವರಿಗೆ ಮತ್ತು ಕಿರಿಯ ಸ್ವಾಮೀಜಿಗಳಂಥ ದತ್ತ ವಿಜಯಾನಂದ ಸ್ವಾಮೀಜಿಗಳ ಪಾದಕಮಲಗಳಿಗೆ ನಮಸ್ಕರಿಸ್ತಾ, ನಮಗೆಲ್ಲರಿಗೂ ಸಿಕ್ಕಿರ್ತಕ್ಕಂಥ ಒಂದು ಅತ್ಯಂತ ಒಳ್ಳೆಯ ಸನ್ನಿವೇಶ ಅಂತ ಭಾವಿಸ್ತಾ ಈ 10 ದಿನದ ಧರ್ಮ ಕಾರ್ಯದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ. ಗಣಪತಿ ಸಚ್ಚಿದಾನಂದ ಆಶ್ರಮ ಪ್ರಪಂಚದ ಉದ್ದಗಲಕ್ಕೂ ಕೂಡ ಸನಾತನ ಧರ್ಮದ ಸತ್ವ ಮತ್ತು ಸಾರಗಳನ್ನು ಎಲ್ಲರಿಗೂ ಮುಟ್ಟಿಸುವಂಥ ಒಂದು ದೊಡ್ಡ ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಿರಿಯ ಶ್ರೀಗಳು ಈಗಾಗಲೇ ಅಮೆರಿಕಾದಲ್ಲಿದ್ದಾರೆ. ಇಂದು ಈ ನೆಲದಲ್ಲಿ ಈ ಧರ್ಮ ಕಾರ್ಯ ಏನು ನಡೀತಾ ಇದೆಯೋ ಅದಕ್ಕೆ ಮೈಸೂರಿನ ಸದ್ಭಕ್ತರು ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಂಡು ನಾವು ಪುನೀತರಾಗೋಣ. ಇಂಥ ಅವಕಾಶಗಳು ಭಾಳ ಅಪರೂಪಕ್ಕೆ ನಮಗೆ ಬರ್ತವೆ ಅಂತ ನನಗೆ ದತ್ತ ವಿಜಯಾನಂದ ಶ್ರೀಗಳವರು ಅವರ ಚಾತುರ್ಮಾಸದ ಸನ್ನಿವೇಶದಲ್ಲಿ ಆ ಸಂಕಲ್ಪದೊಂದಿಗೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ನಾವು ನೀವೆಲ್ಲ ಪಾಲ್ಗೊಂಡು ಅದರ ಪುಣ್ಯವನ್ನು ನಾವು ಒಂದಷ್ಟು ಪಡ್ಕೊಳ್ಳುವಂಥ ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿದೆ. ಎಲ್ಲರೂ ಭಾಗವಹಿಸೋಣ. ಇವತ್ತು ಪ್ರಾರಂಭ ಆಗಿ 18ನೇ ತಾರೀಕುವರೆಗೂ ಕೂಡ ಈ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲರೂ ಕೂಡ ಬೆಳಗ್ಗೆಯೇ ಮತ್ತು ಸಂಜೆ ಎಲ್ಲ ಕಾರ್ಯಕ್ರಮದಲ್ಲೂ ಇಲ್ಲಿ ಪಾಲ್ಗೊಳ್ಳುವಂಥದ್ದು ಎಲ್ರಿಗೂ ಅವಕಾಶ ಇದೆ. ದಯಮಾಡಿ ಬನ್ನಿ, ಪಾಲ್ಗೊಳ್ಳಿ.